स्वागत है आपका बी न्यूज नेशन में। मैं हूं आबिद हुसैन शेख। खतरनाक चोरों की गैंग बीजापुर पुलिस की मेहमान। 11 मामलों में 7 आरोपी लाखों की चोरी का पर्दाफाश किया बीजापुर पुलिस ने। बीजापुर पुलिस विभाग का बड़ा कारनामा। अंतर्राज्यीय शातिर चोरों को 11 मामलों में 7 आरोपियों को चोरी डकैती में शामिल वारदातों में पुलिस विभाग ने इस चैलेंजिंग गुत्थी को सुलझाते हुए बड़े रैकेट का पर्दाफाश करते हुए जिला एसपी आनंद कुमार, एडिशनल एसपी राम अरसदी के मार्गदर्शन, डीवाईएसपी लक्ष्मी नारायण, सीपीआई रविंद्र नायकोड़ी, गांधी चौक पुलिस थाना बीजापुर रमेश औजी, सीपीआई गोल गुम्मद शिरगुप्पी, पीएसआई जलनगर सोमेश गेज्जी, पीएसआई एपीएमसी पुलिस थाना बीजापुर और सिब्बंदियों की विशेष टीम का गठन करके की गई कामयाब कार्रवाई में महाराष्ट्र राज्य के शोलापुर, कोल्हापुर, सांगली, मिरज राज्य में 8 सितंबर को खतरनाक घरों की चोरी, एटीएम और सोने की दुकान में चोरी की वारदातों में शामिल 7 आरोपियों को गिरफ्तार करके 16,02,000 कीमत वाले 356 ग्राम सोना, 8,000 कीमत वाले चांदी के जेवरात, 10,000 कीमत वाला वीवो मोबाइल फ़ोन, 5 लाख कीमत की KA28B7192 बुलेरो पिकअप वाहन, कुल 21,20,000 कीमत के सामान जब्त किया है। संबंधित पुलिस विभाग के थाना अधिकारियों और सिब्बंदियों ने इस बड़ी कामयाबी पर जिला एसपी आनंद कुमार ने शाबाशी देते हुए नकद बहुमान दिया। पुलिस कर्मियों को जिला एसपी HD आनंद कुमार ने बीजापुर को अपराध मुक्त और पुलिस विभाग को जन स्नेह बनाना ही हमारा लक्ष्य है, कहा जिला एसपी आनंद कुमार ने। प्रभु इब्बरिगे एसఐ नेक्स्ट गुडिमनी एससी बन्नी बीळगी एससी दवळगी बीळगी बरली दवळगी बा नेक्स्ट नबी मुला बा नेक्स्ट मगने शिवाळीकडे नेक्स्ट रामनगौಡ नेक्स्ट आनंद ಎಲ್ಲರೂ ಕರೆಪ್ಪ ನಲತೋಳ್ पुंडलिक बिरादर सिद्धू बिरादर नेक्स्ट ಪ್ರೀತಿಯ ಪತ್ರಕರ್ತ ಮಿತ್ರರೇ, ಈ ದಿನ ನಾವು ಈ ಒಂದು ಪತ್ರಿಕಾಗೋಷ್ಠಿಯನ್ನು ಯಾವ ಕಾರಣಕ್ಕೋಸ್ಕರ ಕರೆದಿದ್ದೇವೆ ಅಂತ ಹೇಳಿದ್ರೆ, ಇತ್ತೀಚಿನ ದಿನಗಳಲ್ಲಿ ವಿಜಯಪುರ ಟೌನ್ ಮತ್ತು ಸುತ್ತಮುತ್ತಲ ಪ್ರದೇಶಗಳಲ್ಲಿ ಅತ್ಯಂತ ಹೆಚ್ಚಿನ ಈ ಮನೆಗಳ್ಳತನ ಪ್ರಕರಣಗಳು ಮೇಲಿಂದ ಮೇಲೆ ಆಗ್ತಾಯಿತ್ತು. ಈ ಪ್ರಕರಣಗಳನ್ನು ಗಂಭೀರವಾಗಿ ನಾವು ಪರಿಗಣನೆ ಮಾಡಿದ್ವಿ. ಆ ಪ್ರಕರಣಗಳನ್ನು ಏನಾದರೂ ಮಾಡಿ ತನಿಖೆ ನಡೆಸಿ ಡಿಟೆಕ್ಟ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಾವು ಒಂದು ವಿಶೇಷ ತಂಡವನ್ನು ರಚನೆ ಮಾಡಿದ್ವಿ. ಆ ತಂಡದಲ್ಲಿ ಶ್ರೀ ಲಕ್ಷ್ಮೀನಾರಾಯಣ DSP ವಿಜಯಪುರ ಮತ್ತು ಶ್ರೀ ರವೀಂದ್ರ ನಾಯ್ಕೋಡಿ PI ಗಾಂಧಿ ಚೌಕ್ ಪೊಲೀಸ್ ಸ್ಟೇಷನ್ ಮತ್ತು ರಮೇಶ್ C ಔಜಿ CPI ಗೋಲ್ ಗುಂಬಸ್ ಮತ್ತು SM ಶಿರಗುಪ್ಪಿ PSI ಜಲನಗರ, ಸೋಮೇಶ್ವರ ಗೆಜ್ಜಿ PSI APMC ಪೊಲೀಸ್ ಠಾಣೆ ಮತ್ತು ಸಿಬ್ಬಂದಿಗಳಾದ M ಪವಾರ್ ASI, SB ಚನ್ನಶೆಟ್ಟಿ ASI ಪ್ರಭು ಇಪ್ಪರಗಿ, ಬಾಬು ಗುಡಿಮನಿ CHC, IM ಬೀಳಗಿ HC, M ಡವಳಗಿ HC, ಮಂಕಣಿ HC, ನಬೀಮುಲ್ಲಾ
ಕಾನ್ಸ್ಟೇಬಲ್ ಶಿವು ಹಳ್ಳಿಗಿಡದ ಕಾನ್ಸ್ಟೇಬಲ್ ರಾಮನಗೌಡ ಬಿರಾದರ್ ಮತ್ತು PC ಆನಂದ್ ಎಳ್ಳೂರ, ಕರಪ್ಪ ನಾಲತವಾಡ, ಪುಂಡಲೀಕ್ ಬಿರಾದರ್, ಸಿದ್ದು ಬಿರಾದರ್, ಮಹಾದೇವ ಅಡಿಹುಡಿ, ನಿಂಗಪ್ಪ ವಠಾರ HC ಇವರುಗಳನ್ನು ಒಳಗೊಂಡಂತಹ ಒಂದು ವಿಶೇಷ ತಂಡವನ್ನು ನಾವು ರಚನೆ ಮಾಡಿದ್ವಿ. ಈ ತಂಡ ರಾಜ್ಯದ ಮತ್ತು ಅಂತರರಾಜ್ಯದ ಹಲವಾರು ಸ್ಥಳಗಳಿಗೆ ಭೇಟಿ ನೀಡಿ ಅತ್ಯಂತ ಯಶಸ್ವಿಯಾಗಿ ತನಿಖೆಯನ್ನು ನಡೆಸಿ ಒಂದು ಕುಖ್ಯಾತ ಮನೆಗಳ್ಳತನ ತಂಡವನ್ನು ಭೇದಿಸುವಲ್ಲಿ ಯಶಸ್ವಿಯಾಗಿದೆ ಮತ್ತು ಅವರು ಕಾರ್ಯಾಚರಣೆ ನಡೆಸಿ ಸಾಕಷ್ಟು ಪ್ರಾಪರ್ಟಿಯನ್ನು ಕೂಡ ವಶಪಡಿಸಿಕೊಂಡಿದ್ದಾರೆ. ಅದರಲ್ಲಿ 356 ಗ್ರಾಂ ಬಂಗಾರದ ಒಡವೆಗಳು, ಅದರ ಮೌಲ್ಯ 16,02,000 ರೂಪಾಯಿಗಳು ಮತ್ತು 200 ಗ್ರಾಂ ಬೆಳ್ಳಿಯ ಆಭರಣಗಳು ಮತ್ತು ವಿವೋ ಮೊಬೈಲ್ ಒಂದು ಬೊಲೆರೋ ಪಿಕಪ್ ವಾಹನ 5 ಲಕ್ಷ ರೂಪಾಯಿ ಮೌಲ್ಯದ ವಾಹನ, ಇವುಗಳನ್ನು ಯಶಸ್ವಿಯಾಗಿ ವಶಪಡಿಸಿಕೊಂಡಿದ್ದಾರೆ. ಇವರುಗಳಲ್ಲಿ ಏನೇನು ವಶಪಡಿಸಿಕೊಳ್ಳಲಾಗಿದೆ ಅವುಗಳನ್ನು ನಾವು ಅಲ್ಲಿ ಡಿಸ್ಪ್ಲೇ ಕೂಡ ಮಾಡಿದ್ದೀವಿ. ಈ ತಂಡ ನಾವು ಮನೆಗಳ್ಳತನ ಪ್ರಕರಣಗಳನ್ನು ಏನಾದರೂ ಮಾಡಿ ಭೇದಿಸಲೇಬೇಕು ಅನ್ನುವಂಥ ಒಂದು ಧ್ಯೇಯವನ್ನು ಇಟ್ಕೊಂಡು ಈ ತನಿಖೆಯನ್ನು ಯಶಸ್ವಿಗೊಳಿಸಿ ಆರೋಪಿತರುಗಳನ್ನು ಒಟ್ಟಾರೆ 7 ಜನ ಆರೋಪಿತರುಗಳನ್ನು ಬಂಧನ ಕೂಡ ಮಾಡಲಾಗಿದೆ. ಅವರುಗಳಿಗೆ ನಾನು ಈ ತಂಡದಲ್ಲಿರುವಂತಹ ಎಲ್ಲ ಅಧಿಕಾರಿಗಳು, ಸಿಬ್ಬಂದಿಗಳು ಎಲ್ಲರಿಗೂ ನಾನು ಶ್ಲಾಘನೆಯನ್ನು ಹೇಳೋದಕ್ಕೆ ಬಯಸ್ತೀನಿ. ಅವರು ಅತ್ಯುತ್ತಮವಾದ ಕೆಲಸ ನಿರ್ವಹಿಸಿದ್ದಾರೆ. ಅವರಿಗೆ ಒಂದು ನಗದು ಬಹುಮಾನವನ್ನು ಕೂಡ ನಾವು ಈ ದಿನ ಅನೌನ್ಸ್ ಮಾಡ್ತಾ ಇದ್ದೇವೆ. ಮತ್ತು ಎಲ್ಲರ ನಿಮ್ಮ ಪತ್ರಕರ್ತರ ಕಡೆಯಿಂದ ಮತ್ತು ಸಾರ್ವಜನಿಕರ ಕಡೆಯಿಂದ ಎಲ್ಲ ರೀತಿಯ ಸಹಕಾರ ಇದೇ ರೀತಿ ಮುಂದುವರೆದಂಥ ಪಕ್ಷದಲ್ಲಿ ನಾವು ಮುಂದೆಯೂ ಸಹ ಇದೇ ರೀತಿ ಅತ್ಯುತ್ತಮ ಕೆಲಸವನ್ನು ನಿರ್ವಹಿಸ್ತೀವಿ ಅಂತ ಹೇಳೋದಕ್ಕೆ ಬಯಸ್ತೀವಿ. ಈ 7 ಜನ ಆರೋಪಿತರುಗಳು ಏನಿದ್ದಾರೆ ಇವರು ಅತ್ಯಂತ ಕುಖ್ಯಾತ ರೀತಿಯಲ್ಲಿ ಕಳ್ಳತನ ಪ್ರಕರಣಗಳನ್ನು ಮಾಡ್ತಾಯಿದ್ರು. ಇವರು ಕೆಲವು ಮನೆಗಳು ಲಾಕ್ ಆಗಿರುವಂಥದ್ದು ಮತ್ತು ಈಗ ಬ್ಯಾಂಕ್ಗಳಲ್ಲಿ ಸರಿಯಾದ ರೀತಿಯಲ್ಲಿ ಡೋರ್ಸು, CCTV ಕ್ಯಾಮರಾಸು ಇಂಥದ್ದು ಎಲ್ಲಿ ಇರೋದಿಲ್ಲ ಅನ್ನೋದ್ರ ಬಗ್ಗೆ ಫಸ್ಟ್ ಮಾಹಿತಿ ಸಂಗ್ರಹಣೆ ಮಾಡ್ತಾಯಿದ್ರು. ನಂತರ ರಾತ್ರಿ ವೇಳೆಯಲ್ಲಿ ಆ ಜಾಗಗಳಿಗೆ ಏನು ಡೋರು ಒಡೆಯುವಂಥದ್ದು, ಕಿಟಕಿ ಬಾಗಿಲನ್ನು ಮುರಿಯುವಂಥದ್ದು, ಈ ರೀತಿ ಎಲ್ಲ ಮಾಡಿ ಅವರು ಕಳ್ಳತನ ಪ್ರಕರಣವನ್ನು ಮಾಡ್ತಾ ಬಂದಿದ್ದಾರೆ. ಇನ್ನೂ ಹಲವಾರು ರೀತಿಯಲ್ಲಿ ವಿಚಾರಗಳು ತಿಳಿದು ಬರ್ತಾ ಇದೆ. ಕೇವಲ ನಮ್ಮ ರಾಜ್ಯದ ಕೆಲವೇ ಜಿಲ್ಲೆಗಳಲ್ಲದೆ ಇವರು ಹೊರ ರಾಜ್ಯಗಳಲ್ಲೂ ಕೂಡ ಈ ರೀತಿಯ ಪ್ರಕರಣಗಳನ್ನು ಮಾಡಿರುವಂಥದ್ದು ಬೆಳಕಿಗೆ ಬಂದಿದೆ. ನಾವು ಕೂಡ ಮಹಾರಾಷ್ಟ್ರ ಹಲವಾರು ಸ್ಥಳಗಳಲ್ಲಿಯ ಪೊಲೀಸ್ ಅಧಿಕಾರಿಗಳೊಂದಿಗೆ ನಿಕಟವಾದ ಸಂಪರ್ಕ ಇಟ್ಕೊಂಡಿದ್ದೇವೆ. ಇನ್ನೂ ಹೆಚ್ಚಿನ ಪ್ರಕರಣಗಳನ್ನು ಏನಾದರೂ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಕೂಡ ಸಂಗ್ರಹಣೆ ಮಾಡ್ತಾ ಇದ್ದೇವೆ. ತನಿಖೆ ಮುಂದುವರೆದಿದೆ. ಇದರಲ್ಲಿ ಎಲ್ಲ ಥರ ಮಿಕ್ಸ್ಚರ್ ಇದೆ. ಕೆಲವರು ಸ್ಥಳೀಯರು ಇದ್ದಾರೆ, ಕೆಲವರು ಮಹಾರಾಷ್ಟ್ರ ಕಡೆಯವರು ಇದ್ದಾರೆ, ಕೆಲವರು ಬೇರೆ ಜಿಲ್ಲೆಯವರು ಇದ್ದಾರೆ. ಇವರೆಲ್ಲ ಒಂದು 7 ಜನರ ಒಂದು ಟೀಮು ಆಗಿ ಕೆಲಸ ಮಾಡಿದ್ದಾರೆ. ಹಲವಾರು ಸ್ಥಳಗಳಲ್ಲಿ ಕಳ್ಳತನ ಮಾಡಿದ್ದಾರೆ ಅನ್ನುವಂಥದ್ದು ಈಗ ಮೇಲ್ನೋಟಕ್ಕೆ ತಿಳಿದು ಬರ್ತಾ ಇದೆ. ಮುಂದೆ ಹೆಚ್ಚಿನ ತನಿಖೆಗೆ ಅವ್ರನ್ನ ಒಳಪಡಿಸ್ತೀವಿ. ಹೆಚ್ಚು ಅವರು ಮಾರಾಟ ಮಾಡ್ತಾ ಇದ್ದಂಥದ್ದು ಮಹಾರಾಷ್ಟ್ರದಲ್ಲಿ ಅಂತ ಈಗ ಗೊತ್ತಾಗ್ತಾ ಇದೆ. ನಮ್ಮದು ರಿಕವರಿ ಮಾಡಿದಾಗನೂ ಕೂಡ ಮಹಾರಾಷ್ಟ್ರದಿಂದ ರಿಕವರಿ ಮಾಡಿದ್ದಾರೆ. ಮಾರಾಟ ಯಾಕಂದರೆ ಇಲ್ಲಿ ಕಳ್ಳತನ ಮಾಡಿದಂಥದ್ದನ್ನು ಬೇರೆ ರಾಜ್ಯದಲ್ಲಿ ಮಾರಾಟ ಮಾಡಿದ್ರೆ ಅವರಿಗೆ ಸ್ವಲ್ಪ ಸೇಫ್ಟಿ ಇರುತ್ತೆ ಅನ್ನುವಂಥದ್ದು ಅವರ ಮೆಂಟಾಲಿಟಿ ಇದೆ. ಇನ್ನೂ ಹೆಚ್ಚಿನ ತನಿಖೆ ನಡೆದ ನಂತರ ಅವರು ಇನ್ನೂ ಎಲ್ಲೆಲ್ಲಿ ಯಾವ ರೀತಿ ವ್ಯವಹರಣೆ ಮಾಡ್ತಾಯಿದ್ರು ಅನ್ನೋದು ತಿಳಿದು ಬರುತ್ತೆ.
ಬಾದಾಮಿ ಪೊಲೀಸ್ ಸ್ಟೇಷನ್ ಬಾಗಲಕೋಟದೊಂದಿದೆ. ಹೌದು, ಆ ಕಡೆದೂ ಒಂದು ಪ್ರಕರಣ ಇದೆ. ಹಲವಾರು ಪ್ರಕರಣಗಳನ್ನು ಮಾಡಿದ್ದಾರೆ ಇವರು. ಅದು ಇನ್ನೂ ಹೆಚ್ಚಿನ ತನಿಖೆ ಆದ ನಂತರ ಸಂಪೂರ್ಣವಾದ ವಿವರಗಳು ದೊರಕ್ತವೆ. कीजिए ऑफर पाइए। जी हाँ, एस्पायर स्प्रिट स्पोकन इंग्लिश सॉफ्ट स्किल ने वाव कार्ड लॉन्च किया है, जिसमें आप 80% तक का डिस्काउंट पा सकते हैं। जल्दी कीजिए, ये ऑफर लिमिटेड है। एडमिशन कीजिए और 1 साल का ऑफर पाइए, अभी नहीं तो कभी नहीं। बाघमारे हॉस्पिटल में दांतों की बीमारी से जुड़े हर तरह का किया जाता है इलाज, जिसके माहिर ओरल एंड मैक्सिलोफेशियल सर्जन डॉक्टर शान करीमी करेंगे आपका उम्मीद से भरपूर इलाज। तो आज ही विजिट कीजिए बाघमारे मल्टी स्पेशलिटी हॉस्पिटल, सकाफरोजा सरकारी उर्दू स्कूल नंबर 4 के पास। यहाँ बच्चों के सारे ऑपरेशंस की फैसिलिटी है हमारे पास। कई बच्चों को सिंपल माइनर प्रोसीजर रहते हैं वो भी करते हैं हम लोग। जो माइनर ऑपरेशंस हैं वो भी होते हैं, जो मेजर ऑपरेशन है वो भी कई किस्म के ऑपरेशन होते हैं। और खबरों के लिए देखते रहिए बी न्यूज़ नेशन।